ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಇವತ್ತೊಂದು ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ. ಸೊ ನಾವು ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂದ್ರೆ ಮಂತ್ರಾಲಯ ಹೋಗ್ತಾ ಇದ್ದೀವಿ ನನ್ನ ಫ್ಯಾಮಿಲಿ ಜೊತೆಗೆ. ದಟ್ ಇಸ್ ಮೀ, ಮೈ ಹಸ್ಬೆಂಡ್, ಮೈ ಬೇಬಿ ಅಂಡ್ ವಿತ್ ಮೈ ಇನ್ ಲಾಸ್. ಸೊ ನಾವು ಯಾವ್ದ್ರಲ್ಲಿ ಹೋಗ್ತಾ ಇದ್ದೀವಿ ಅಂದ್ರೆ ವಂದೇ ಭಾರತ್ ನಲ್ಲಿ ಹೋಗ್ತಾ ಇದೀವಿ. ವಂದೇ ಭಾರತ್ ಟ್ರೈನ್ ಅಲ್ಲಿ 2:40ಗೆ ವಿ ಹ್ಯಾವ್ ದ ಟ್ರೈನ್. ಸೊ 2:40ಗೆ ನಾವು 2:40 ಮುಂಚೆನೆ ಅಲ್ಲಿ ಇರಬೇಕು. ನೋಡೋಣ ಹೇಗೆ ಹೋಗುತ್ತೆ ಅಂತ. ಅಂಡ್ ಮಿಕ್ಕಿದ್ದು ವಿಡಿಯೋಸ್ನೆಲ್ಲ ನಾನು ನಿಮಗೆ ವಿಡಿಯೋಸ್ ತೆಗೆದಿರ್ತೀನಿ, ಕ್ಲಿಪ್ಸ್ ನ ಆಡ್ ಮಾಡ್ತೀನಿ ಅಂಡ್ ಜೊತೆಗೆ ವಾಯ್ಸ್ ಓವರ್ ಬಂದಿರುತ್ತೆ. ಬಿಕಾಸ್ ನನ್ನ ಕೈಲಿ ವ್ಲಾಗಿಂಗ್ ಮಾಡ್ಲಿಕ್ಕಾಗಿರ್ಲಿಲ್ಲ. ಸೊ ವಿಡಿಯೋಸ್ ಮತ್ತೆ ಕ್ಲಿಪ್ಸ್ ನ ಈ ವಿಡಿಯೋ ಜೊತೆಗೆ ಅಟ್ಯಾಚ್ ಮಾಡ್ತೀವಿ. ಸೊ ನೋಡಿ ಹೇಗಿರುತ್ತೆ ನಮ್ಮ ಜರ್ನಿ ಅಂತ ಹೇಳಿ. ಅಂಡ್ ನೋಡಿ, ಲೆಟ್ಸ್ ಗೋ ಇನ್ ಟು ದ ವಿಡಿಯೋ. ಸೊ ನಾವು ಟ್ರೈನ್ಗೋಸ್ಕರ ಮನೇನ ಆ್ಯಕ್ಚುಲಿ 1:40ಗೆ ಬಿಡಬೇಕು ಅಂತ ಅನ್ಕೊಂಡ್ವಿ, ಬಟ್ ಲೇಟ್ ಆಗೋಯ್ತು. 2 o'clock ಬಿಟ್ಟಿದ್ದಕ್ಕೆ ನಮ್ಗೆ ಅಲ್ಲಿ ರೀಚ್ ಆಗೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಬಟ್ 2 minutes ಟೈಮ್ ಇತ್ತು. ಅಷ್ಟರಲ್ಲಿ ನಾವು ಹೋಗಿ ಟ್ರೈನ್ ಕ್ಯಾಚ್ ಮಾಡಿದ್ವಿ ಆ್ಯಂಡ್ ಸ್ವಲ್ಪ ಪಿಕ್ಸ್ ತಗೊಂಡ್ವಿ. ನಾವು ಟ್ರೈನ್ ಹತ್ತಿದ ತಕ್ಷಣನೇ ಟ್ರೈನ್ ಮೂವ್ ಆಗ ಸ್ಟಾರ್ಟ್ ಆಯಿತು. ನನ್ನ ಮಗಳು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ಲು. ಅವ್ರ ಅಜ್ಜಿ ಜೊತೆ ಕೂತ್ಕೊಂಡು ಅವಳ ಫೇವ್ರೆಟ್ ಶೋಸ್ ನೋಡಿಕೊಂಡು ಸೀರಿಯಲ್ಸ್ ಬೇರೆ ನೋಡ್ಕೊಂಡು ಬರ್ತಾ ಇದ್ಲು. ಆ್ಯಂಡ್ ಚೆನ್ನಾಗಿತ್ತು, ಆಂಬಿಯನ್ಸ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸೀಟಿಂಗ್ ಅರೇಂಜ್ಮೆಂಟ್ ಕೂಡ ತುಂಬ ಚೆನ್ನಾಗಿತ್ತು. ಆಮೇಲೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಟರು ಆ್ಯಂಡ್ ಅವಳು ಜ್ಯೂಸ್ ಕುಡಿತಾ ಇದ್ಲು. ಆ್ಯಂಡ್ ಸ್ನ್ಯಾಕ್ಸ್ನ ರಿವ್ಯೂ ನಾನು ಮಾಡ್ತೀನಿ. ಆ್ಯಂಡ್ ಆಗಷ್ಟೇ ಸ್ನ್ಯಾಕ್ಸ್ ಬಂತು. ಸ್ನ್ಯಾಕ್ಸ್ನಲ್ಲಿ ಏನೇನಿತ್ತು ಅಂತಂದರೆ ಒಂದು ಕಚೋರಿ, ಒಂದು ಮಿಕ್ಸ್ಚರ್ ಪ್ಯಾಕೆಟ್ ಇತ್ತು ಆ್ಯಂಡ್ ಒಂದು ಕ್ಯಾರಮೆಲ್ ಪಾಪ್ಕಾರ್ನ್ ಆ್ಯಂಡ್ ಒಂದು ಮಾಜಾದು ಸಮಥಿಂಗ್ ಫ್ರೂಟಿ ಜ್ಯೂಸ್ ಇತ್ತು, ಕ್ಯಾಂಡ್ ಜ್ಯೂಸ್. ಆ್ಯಂಡ್ ಅದಾದಮೇಲೆ ಹಾಟ್ ವಾಟರ್ ಜೊತೆಗೆ ಕಾಫಿ ಮಿಕ್ಸ್ ಅಥವಾ ಟೀ ಮಿಕ್ಸ್ ಕೊಡ್ತಾರೆ, ಯಾವ್ದಾದ್ರು ಒಂದು ಕೊಡ್ತಾರೆ. ಆ್ಯಂಡ್ ಓವರ್ ಆಲ್ ಸ್ನ್ಯಾಕ್ಸ್ ಹೇಗಿತ್ತು ಅಂತ ಹೇಳೋದಾದರೆ, ಅವ್ರು ಕೊಟ್ಟಿದ್ದೆಲ್ಲ ಓಕೆ, ಅವ್ರ ಹಾಸ್ಪಿಟಾಲಿಟಿ ಎಲ್ಲ ಚೆನ್ನಾಗೇ ಇತ್ತು. ಬಟ್ ಸ್ನ್ಯಾಕ್ಸ್ ಬಗ್ಗೆ ನಾನು ಹೇಳೋದಾದರೆ ಅಷ್ಟೇನು ನಮಗೆ ಇಷ್ಟ ಆಗಿಲ್ಲ. ಬಿಕಾಸ್ ಆ್ಯಕ್ಚುಲಿ ಯಾರಿಗೂ ಇಷ್ಟ ಆಗಲ್ಲ ಅನಿಸುತ್ತೆ. ನಾವು ಆ ವಂದೇ ಭಾರತ್ನ ಚೂಸ್ ಮಾಡಿದ್ವಿ ಅಂತಂದರೆ ಓನ್ಲಿ ಫಾರ್ ಟ್ರಾವೆಲಿಂಗ್ ಪರ್ಪಸ್ ಚೂಸ್ ಮಾಡ್ಬೋದು. ಸೊ ಮಿಕ್ಸ್ಚರ್ನ ಫಸ್ಟ್ ಟ್ರೈ ಮಾಡಿದ್ವಿ. ಮಿಕ್ಸ್ಚರ್ ಚೆನ್ನಾಗಿತ್ತು, ನನಗೆ ಮಿಕ್ಸ್ಚರ್ ಇಷ್ಟ ಆಯಿತು, ಮಿಕ್ಸ್ಚರ್ ಚೆನ್ನಾಗಿತ್ತು. ಅದನ್ನು ಬಿಟ್ಟರೆ ಕಚೋರಿ ಟ್ರೈ ಮಾಡೋಕ್ಕೆ ಹೋದಾಗ ಕಚೋರಿನ ಐ ಕುಡ್ ನಾಟ್ ಇವನ್ ಚ್ಯೂ ಇಟ್. ಅದನ್ನು ಕಚ್ಚು ಕೂಡ ಆಗಿರಲಿಲ್ಲ, ಅಷ್ಟೊಂದು ತುಂಬ ಗಟ್ಟಿಯಾಗಿತ್ತು. ಅದು ಕಚೋರಿ ಅಂತಲೇ ಹೇಳೋಕ್ಕಾಗಲ್ಲ ಅನಿಸುತ್ತೆ. ಕಚೋರಿ ಅಂತ ಅದನ್ನ ಯಾವ ಊರಲ್ಲೂ ಹೇಳಲ್ಲ. ಚೂರು ಚೆನ್ನಾಗಿರಲಿಲ್ಲ. ಆ ಎಣ್ಣೆ ಸ್ಮೆಲ್ ಹಂಗೆ ಯಾವುದೋ ಹಳೆ ಎಣ್ಣೆ ಸ್ಮೆಲ್ ಥರ ಇತ್ತು. ಸೊ ನಂಗೆ ಕಚೋರಿ ಅಂತೂ ಇಷ್ಟ ಆಗಿಲ್ಲ, ಅವ್ರಿಗೂ ಇಷ್ಟ ಆಗಿಲ್ಲ. ಆ್ಯಂಡ್ ಅದನ್ನಂತೂ ನಮ್ಮ ಕೈಲಿ ವಿ ಕುಡಂಟ್ ತಿನ್ನೋಕ್ಕೆ ಆಗಿಲ್ಲ. ನಾನಂತೂ ತಿಂದಿರನೇ ಬಿಟ್ಬಿಟ್ಟೆ. ಕಚೋರಿ ಅಂತೂ ಟೋಟಲ್ ವೇಸ್ಟ್. ಮಿಕ್ಸ್ಚರ್ ಓಕೆ ಚೆನ್ನಾಗಿತ್ತು. ಆ್ಯಂಡ್ ಅದನ್ನು ಬಿಟ್ಟರೆ ಜ್ಯೂಸಸ್ ಫೈನ್, ಜ್ಯೂಸ್ ಚೆನ್ನಾಗಿತ್ತು ಆ್ಯಂಡ್ ಪಾಪ್ಕಾರ್ನ್ ಕೂಡ ಚೆನ್ನಾಗಿತ್ತು. ಇನ್ನು ಇದ್ರ ಬಗ್ಗೆ ಹೇಳೋದಾದರೆ, ನಾವು ಬಂದಿದ್ದೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಓಡಿ ಬಂದ್ವಿ. 1:40ಗೆ ಬಿಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಸ್ಟಿಲ್ ನಾನು ಕಾಲೇಜ್ಗೆ ಹೋಗಿಲ್ಲ, ಬರೋದಕ್ಕೆ ಲೇಟ್ ಆಗಿದ್ದರಿಂದ ನನ್ನ ಟೆಸ್ಟ್ ಇತ್ತು, ಅದರಿಂದ ಲೇಟ್ ಆಯಿತು. ಬಟ್ ನಾವು ಟ್ರೈನ್ ಮಿಸ್ ಮಾಡಿಲ್ಲ, ಸೊ ಅದೊಂದು ಒಳ್ಳೆಯ ವಿಷಯ. ಆ್ಯಂಡ್ ಕಾಫಿ ಪೌಡರ್ ಅವರೇ ಕೊಡ್ತಾರೆ. ಹಾಟ್ ವಾಟರ್ಗೆ ಜಸ್ಟ್ ಹಾಟ್ ವಾಟರ್ ಕೊಟ್ಟು ಕಾಫಿ ಪೌಡರ್ ಕೊಡ್ತಾರೆ. ಕಾಫಿನಲ್ಲಿ 3-in-1 ಮಿಲ್ಕ್ ಪೌಡರು, ಶುಗರು ಮತ್ತು ಕಾಫಿ ಪೌಡರ್ ಅದರಲ್ಲೇ ಆ್ಯಡ್ ಆಗಿರುತ್ತೆ. ಅದನ್ನು ಹಾಟ್ ವಾಟರ್ಗೆ ಮಿಕ್ಸ್ ಮಾಡ್ಕೊಂಡು ತಗೊಂಡ್ರೆ ಕಾಫಿ ಆಗುತ್ತೆ. ಆ್ಯಂಡ್ ಫುಡ್ ಬಗ್ಗೆನೂ ಹೇಳೋದಾದರೆ, ಫುಡ್ ವಾಸ್ ನಾಟ್ ದ್ಯಾಟ್ ಗುಡ್. ಫುಡ್ ಕೂಡ ಅಷ್ಟೊಂದು ನಮ್ಗೆ ಇಷ್ಟನೇ ಆಗಿಲ್ಲ ಅನ್ನೋ ಥರನೇ ಇತ್ತು. ಸೊ ವಂದೇ ಭಾರತ್ನ ಚೂಸ್ ಮಾಡಬೇಕು ಅಂತಂದರೆ ನಾವೊಂಚೂರು ಡಿಸ್ಟೆನ್ಸ್ ಬೇಗ ಕವರ್ ಮಾಡ್ಬೋದು, ಸ್ಪೀಡಾಗಿ ಹೋಗ್ಬೋದು. ಟ್ರಾವೆಲಿಂಗ್ಗೆ ಟೈಮ್ ಕಡಿಮೆ ತಗೋಬೇಕು ಅಂತಂದರೆ ವಿ ಕ್ಯಾನ್ ಚೂಸ್ ವಂದೇ ಭಾರತ್. ಅದನ್ನು ಬಿಟ್ಟರೆ ಫುಡ್ನೆಲ್ಲ ಆರ್ಡರ್ ಮಾಡಿಕೊಂಡ್ರೆ ನಾಟ್ ಅ ಯೂಸ್ ಇಲ್ಲ. ಸೊ ಕ್ಯಾರಮೆಲ್ ಪಾಪ್ಕಾರ್ನ್ ಕೂಡ ಓಕೆ ಆಗೇ ಇತ್ತು. ಒಂದು ಜ್ಯೂಸ್ ಕೊಟ್ಟಿದ್ರು ಅದ್ರ ಜೊತೆಗೆ. ಜ್ಯೂಸ್ ಪರವಾಗಿಲ್ಲ, ನನ್ನ ಮಗಳು ಕುಡಿತಾ ಇದ್ಲು, ಆಗಲೇ ನೀವು ವಿಡಿಯೋನ ನೋಡ್ಬೋದಾಗಿತ್ತು. ಅವಳು ತುಂಬ ಆರಾಮಾಗೇ ಇದ್ಲು ವಂದೇ ಭಾರತ್ನಲ್ಲಿ ಹೋಗಿದ್ದರಿಂದ. ಬಿಕಾಸ್ ಅದು ಸೀಟಿಂಗ್ ಅರೇಂಜ್ಮೆಂಟು, ಓಡಾಡೋದು, ಜಾಸ್ತಿ ಮೂವ್ಮೆಂಟ್ಸ್ ಗೊತ್ತಾಗಲ್ಲ. ನಾವು ಇದರಲ್ಲಿ ಹೋಗ್ಬೇಕಾದ್ರೆ, ಟ್ರೈನಲ್ಲಿ ಹೋಗ್ತಾ ಇರಬೇಕಾದ್ರೆ ಸ್ಪೀಡ್ ಆಗಿರುತ್ತೆ. ಬಟ್ ಏನು ತುಂಬ ಅನ್ಕಂಫರ್ಟಬಲ್ನೆಸ್ ಎಲ್ಲ ಏನೂ ಇರೋದಿಲ್ಲ. ಕಂಫರ್ಟಬಲ್ ಆಗಿ ಹೋಗಿ ಕಂಫರ್ಟಬಲ್ ಆಗಿ ಬರ್ಬೋದು.
ಆ್ಯಂಡ್ ವಾಶ್ರೂಮ್ ಫೆಸಿಲಿಟೀಸ್ ಎಲ್ಲ ಇತ್ತು, ವಾಶ್ರೂಮ್ ಎಲ್ಲ ಕ್ಲೀನ್ ಆಗಿತ್ತು. ಸೊ ಅದೊಂದು ಮೆನ್ಷನ್ ಮಾಡಬೇಕು. ಮತ್ತು ಮಕ್ಕಳೆಲ್ಲ ಓಡಾಡ್ಕೊಂಡಿರ್ಬೋದು, ಅದರಿಂದ ಮಕ್ಕಳಿಗೆ ಅವರ ಅಂದರೆ ವಿ ಕ್ಯಾನ್ ಗೋ ವಿತ್ ವಂದೇ ಭಾರತ್ ಟ್ರೈನ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಫುಡ್ಡಿನ ಪಿಕ್ ನಾನು ನಿಮಗೆ ಹಾಕಿರ್ತೀನಿ. ಫುಡ್ ನಾನು ಓಪನ್ ಮಾಡಿ ತೋರಿಸಿಲ್ಲ, ಬಟ್ ಸ್ಟಿಲ್ ಅದರ ಹೊರಗಡೆ ಇಂತ ತೆಗ್ದಿದ್ದೀನಿ ಅಷ್ಟೇ. ಅದೇನು ಅಷ್ಟು ಚೆನ್ನಾಗಿಲ್ಲ, ನನಗೆ ರಿವ್ಯೂ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಡೇ ನೈಟ್ ಅಲ್ಲೋಗಿ ರೀಚ್ ಆದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ವಿ ಆರ್ ಗೋಯಿಂಗ್ ಫಾರ್ ಟೆಂಪಲ್. ಮಾರ್ನಿಂಗ್ 7:30 ಇರ್ಬೋದು. ಟೆಂಪಲ್ಗೆ ಹೋಗ್ತಾ ಇದ್ವಿ. ಸೊ ಹಾಗೇನು ತೆಗೆದಿದ್ದು ವಿಡಿಯೋ. ಅಲ್ಲೊಂದು ಕ್ಯಾಮೆಲ್ ಇತ್ತು ತುಂಗಭದ್ರಾ ರಿವರ್ ಹತ್ರ. 2 ಕ್ಯಾಮೆಲ್ ಇತ್ತು ಆ್ಯಕ್ಚುಲಿ. ಕ್ಯಾಮೆಲ್ ಸವಾರಿ ಆ್ಯಂಡ್ ಕುದುರೆ ಸವಾರಿ ಎಲ್ಲ ಮಾಡ್ತಾರೆ ಅಲ್ಲಿ. ಆ್ಯಂಡ್ ನೆಕ್ಸ್ಟ್ ಡೇ ಪಿಕ್ಸ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ದೇವಸ್ಥಾನದ ಆಚೆ ಬಂದು ತಗೊಂಡಿದ್ದ ಪಿಕ್ಸ್, ನಮ್ಮ ರೂಮ್ ತಗೊಂಡಿದ್ದ ಜಾಗದಲ್ಲಿ ತಗೊಂಡಿದ್ದ ಪಿಕ್ಸ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಇನ್ನು ಕ್ಯಾಮೆಲ್ ತಿಂತಾರಲ್ಲ ವೀಡಿಯೋ ತೋರಿಸ್ತೀನಿ. ಆ್ಯಂಡ್ ಟ್ರಾಫಿಕ್ ತಾಗಿಂದಾವು ನಾನು ನೋಡ್ತಿರೋ ದರ್ಶನಿಗೆ ಸೇರಿಸಿಂತಾವು ಪಲಾವ್ ಆಡೇ ತೆಗ್ಸಿ. ಸೊ ಆಟೋ ರೈಡ್ನಲ್ಲಿ ನಾವು ನೆಕ್ಸ್ಟ್ 5 ಪ್ಲೇಸಸ್ಗೆ ಹೋಗಿದ್ವಿ. ಅಲ್ಲೇ ಸುತ್ತಮುತ್ತ ಇರೋ ಪ್ಲೇಸಸ್ಸು. ಫಸ್ಟ್ ಪ್ಲೇಸ್ ನಾನು ಹಾಕಿದ್ದೀನಿ ಆಂಜನೇಯನ್ ಟೆಂಪಲ್ಲು. ನೆಕ್ಸ್ಟು ಪಂಚಮುಖಿ, ಅವರ ರಾಘವೇಂದ್ರ ಸ್ವಾಮಿ ಮನೆ, ಹಾಗೆ ಬಿಚ್ಚಾಲೆ ದೇವಿ ಅಲ್ಲೆಲ್ಲ ಹೋಗಿದ್ವಿ. ಸೊ ಇನ್ನೇನು ನೈಟ್ ಹೊರಡಬೇಕು, ನಾವು ಬಸ್ ಬುಕ್ ಮಾಡ್ಕೊಂಡಿದ್ವಿ. ಆಗ ಸ್ವಲ್ಪ ಅಲ್ಲಿ ಅಡ್ಡಾಡಿದ್ವಿ. ಸೊ ಇದಾಗಿತ್ತು ನಮ್ಮ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್.